ಎಸ್ ತನಿಷಾ ಮೇಡಮ್ ನಮ್ಮ ಜೊತೆ ಇದ್ದಾರೆ, ಮಾತಾಡ್ಸೋಣ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ಹೇಗಿದ್ದೀರಿ? ನಾನು ಸೂಪರ್, ನೀವು? ನಾನು ಫುಲ್ ಜೋಶಲ್ಲಿದ್ದೀನಿ. ಯಾವಾಗಲೂ ಬೆಂಕಿನೇ ಅಲ್ವಾ? ಥ್ಯಾಂಕ್ ಯು. ಅದರಲ್ಲಿ ಇವತ್ತು ನಮ್ಮ ಡಿ ಬಾಸ್ ಬರ್ತ್ಡೇ ಅಂತ ನಾನು ಫುಲ್ ಜೋಶಲ್ಲಿದ್ದೀನಿ. ಎಸ್, ಡಿ ಬಾಸ್ ಅವ್ರಿಲ್ಲ ಅನ್ನುವಂಥದ್ದು ಎಷ್ಟು ಮಿಸ್ ಮಾಡ್ಕೋತಿದ್ದೀರಿ. ಅವರ ಪ್ರೆಸೆನ್ಸ್ ಇಲ್ಲದೆ ಹುಟ್ಟುಹಬ್ಬ ಮಾಡ್ತಾ ಇದ್ದಾರೆ ಅಭಿಮಾನಿಗಳು, ಜೊತೆಗೆ ನೀವು ಸೇರಿ ಸೆಲೆಬ್ರೇಟ್ ಮಾಡ್ತಿದ್ದೀರಿ. ಹೇಗೆ ಅನಿಸ್ತಾ? ಅವರಿಲ್ಲ ಅನ್ನೋ ಕೊರತೆನ ನಮ್ಮ ಎಲ್ಲ ಡಿ ಬಾಸ್ ಅವರ ಅಭಿಮಾನಿಗಳು ಸೆಲೆಬ್ರೇಟ್ ಮಾಡೋದ್ರ ಮೂಲಕ ಸಖತ್ತಾಗಿ ಅವರ ಬರ್ಡೇನ ಹಬ್ಬದ ಥರ ಆಚರಿಸಿದ್ದಾರೆ. ಎಲ್ರಿಗೂ ಒಂಥರ ಉತ್ಸವ ಆಯಿತು ಅಂತಂದರೆ ನಮಗೆ ಡಿ ಉತ್ಸವ ನಡೀತಾ ಇದೆ, ಡಿ ಬಾಸ್ ಉತ್ಸವ ನಡೀತಾ ಇದೆ. ನಾವು ಅವರ ಬರ್ತ್ಡೇನ ಅವರು ಪ್ರಾಬಬ್ಲಿ ಅವ್ರು ಇದ್ದಿದ್ರೆ ಮನೆ ಹತ್ರ ನಡೀತಾ ಇತ್ತು, ಇವತ್ತು ಥಿಯೇಟ್ರ್ ಹತ್ರ ನಡೀತಾ ಇದೆ. ನೀವು ಅವ್ರ ಹೆಸರಲ್ಲಿ ಅನ್ನ ದಾಸೋಹ ಮಾಡ್ತಿದ್ದೀರಾ, ಕಾರಣ ಏನು? ಇದನ್ನು ಬೇರೆ ಕಡೆನೂ ಮಾಡ್ತಾ ಇದ್ವಿ, ಬಟ್ ಅವರ ಬರ್ತ್ಡೇ ದಿನ ಎಸ್ಪೆಷಲಿ ಅವ್ರು ಇಲ್ಲದೆ ಇರೋ ಕಾರಣ, ಯಾಕಂದರೆ ಅವ್ರು ಇದ್ರು ಇಲ್ಲಿ ಮನೆ ಹತ್ರ ಇದ್ರು ಅಂತಂದರೆ ನಿಮಗೆ ಗೊತ್ತೇ ಇದೆ ಪ್ರೋಸೆಸ್ ಏನಿದೆ ಅಂತ ಅಂದ್ಬಿಟ್ಟು ಅಲ್ಲಿ ಒಂದಷ್ಟು ಜನ ತೊಗೊಂಡೋಗಿ ತಲುಪಿಸೋವಂಥ ವ್ಯವಸ್ಥೆನ ಮಾಡ್ಕೊಳ್ತಾ ಇದ್ವಿ. ಬಟ್ ಈಗ ಇಲ್ಲಿ ನಾವು ಸಿನಿಮಾ ಕೂಡ ರಿಲೀಸ್ ಮಾಡಿರೋದ್ರಿಂದ ಎಲ್ಲರೂ ಸೇರುವಂಥ ಜಾಗ ಅಂತಂದರೆ ನಂಗೆ ಫಸ್ಟು ಥಿಯೇಟ್ರು ಅಂತ ನೆನಪಾಗುತ್ತೆ. ಯಾಕಂದರೆ ಬರ್ತ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ ಒಂದು ಜಾಗ ಬೇಕಲ್ಲ ನಮಗೆ. ಸೊ ನಾವು ಈ ಜಾಗನ ಚೂಸ್ ಮಾಡ್ಕೊಂಡ್ವಿ, ನಮಗೆ ಈಸಿಯಾಗೂ ನಮ್ಮ ಡಿ ಬಾಸ್ ಅವರ ಅಭಿಮಾನಿಗಳು ಸಿಗ್ತಾರೆ ಅಂತ ಅಂದ್ಬಿಟ್ಟು. ಸೊ ಹಾಗೇನೆ ಸಿಕ್ಕಿದ್ದಾರೆ, ಐ ಆಮ್ ಸೋ ಹ್ಯಾಪಿ. ಇನ್ನು 3 ತಿಂಗಳಲ್ಲಿ ದರ್ಶನ್ ಸರ್ ರಿಲೀಸ್ ಆಗ್ತಾರೆ ಅನ್ನುವಂತಹ ಮಾಹಿತಿ ಇದೆ. ತನಿಷಾ ಅವರು ಯಾವ ರೀತಿಯಾಗಿ ವೆಲ್ಕಮ್ ಮಾಡ್ಕೊಳ್ಬೋದು ಅಂತ? ನಾನು ತುಂಬ ಚಿಕ್ಕವಳು, ಅವರನ್ನು ವೆಲ್ಕಮ್ ಮಾಡೋದಕ್ಕೆ. ಅವರ ಫ್ಯಾಮಿಲಿ ಮತ್ತು ಅವ್ರಿಗೆ ತುಂಬ ಆಪ್ತರು ತುಂಬ ಜನ ಇದ್ದಾರೆ. ಅವ್ರ ಮಧ್ಯದಲ್ಲಿ ನಾನೆಲ್ಲೋ ಹೋಗ್ತೀನಿ ಅಂತ ಅಂದ್ಕೊಳ್ಳೋದೆಲ್ಲ ಸುಳ್ಳಾಗತ್ತೆ. ಖಂಡಿತವಾಗ್ಲೂ ಅವ್ರು ಬಂದಮೇಲೆ ಅವರನ್ನು ಮೀಟ್ ಮಾಡಿ ಅವರನ್ನು ಮಾತಾಡಿಸಿ ಸಾಧ್ಯ ಆದರೆ ಒಂದು ಫೋಟೋ ಕ್ಲಿಕ್ ಮಾಡ್ಕೊಂಡು ಖಂಡಿತವಾಗ್ಲೂ ಬರ್ತೀನಿ. ಯಾಕಂದರೆ ಇವತ್ತು ಫೋಟೋ ಪೋಸ್ಟ್ ಮಾಡೋದಕ್ಕಿಲ್ಲ ಅನ್ನೋ ಒಂದು ಬೇಜಾರನ್ನ ನಾನು ಅರ್ಥ ಮಾಡಿಕೊಂಡೆ. ಇವತ್ತು ಎಲ್ಲಿ ಎಡಿಟ್ ಮಾಡೋದು ಅಥವಾ ಇನ್ಯಾವುದೋ ಒಂದು ಎಡಿಟಿಂಗಲ್ಲಿ ನಾವು ಮಾಡ್ಕೊಳ್ಳೋದು ಸುಲಭ ಆಗಿರ್ತಿತ್ತು, ಬಟ್ ಅನ್ಫಾರ್ಚುನೇಟ್ಲಿ ಅದು ನನಗೆ ಇಷ್ಟ ಇಲ್ಲ. ಅವರ ಪ್ರೆಸೆನ್ಸಲ್ಲಿ ನಾನು ಆರಾಮಾಗಿ ಅವ್ರ ಪಕ್ಕದಲ್ಲಿ ನಿಂತ್ಕೊಂಡು ಕೂತ್ಕೊಂಡು ಯಾವುದೋ ಒಂದು ಫೋಟೋನ ತೊಗೊಳ್ಬೇಕು ಅನ್ನೋ ಒಂದು ಆಸೆ ಖಂಡಿತವಾಗ್ಲೂ ಇದೆ. ಆದಷ್ಟು ಬೇಗ ಅವ್ರು ಬರಲಿ, ಅವ್ರನ್ನ ಹೋಗಿ ಮೀಟ್ ಮಾಡುವಂಥ ಪ್ರಯತ್ನ ಖಂಡಿತವಾಗ್ಲೂ ಮಾಡ್ತೀನಿ. ಇನ್ನೊಂದು ಅಬ್ಸರ್ವ್ ಮಾಡಿದೆ ನಾನು, ಫುಲ್ ಡೇಲ್ಸಲ್ಲಿ ಅವ್ರ ಹೆಸರು ಹಾಕಿಸ್ಕೊಂಡಿದ್ದೀರಿ, ಬಾಸ್ ಇದ್ದಾರೆ ಅಂತ ಹಾಕಿಸ್ಕೊಂಡಿದ್ದೀರಿ. ಯಾಕೆ ಇಷ್ಟೊಂದು ಅಭಿಮಾನ? ಇದೆಪ್ಪ, ಮೊದಲಿಂದನೂ ಇದೆ. ಇಟ್ ಇಸ್ ಲೈಕ್ ಹ್ಯಾಪಿ ಬರ್ತ್ಡೇ ಬಾಸ್, ಡಿ ಇಲ್ಲಿದೆ, ಡಿ ಬಾಸ್. ಅಭಿಮಾನ ಮೊದಲಿಂದನೂ ಇದೆ. ಅಂದರೆ ನಾನು ಸ್ಕೂಲಲ್ಲಿದ್ದಾಗಿಂದ ಅವ್ರಿಗೆ ತುಂಬ ದೊಡ್ಡ ಅಭಿಮಾನಿ. ಈ ಅಭಿಮಾನ ಯಾವತ್ತಿದ್ರೂ ಬದಲಾಗಲ್ಲ. ಅವ್ರದ್ದು ಎಷ್ಟೇ ಸಿನಿಮಾ ಬರಲಿ ಬರದೇ ಇರಲಿ, ಸಿನಿಮಾ ಸೂಪರ್ ಹಿಟ್ ಆಗಲಿ, ಸಿನಿಮಾ ನಾರ್ಮಲಾಗಿ ಓಡಲಿ, ನಾರ್ಮಲಾಗೆಲ್ಲ ಓಡೋಂಥ ಮಾತೇ ಇಲ್ಲ. ಬಟ್ ಸ್ಟಿಲ್ ನಾನು ಅದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈ ಅಭಿಮಾನ ಅವ್ರ ಮೇಲೆ ಇರೋದು ಯಾವತ್ತೂ ಬದಲಾಗಲ್ಲ ಅಂತ ಅಂದ್ಬಿಟ್ಟು. ಬಿಕಾಸ್ ನಾನು ತುಂಬ ಫಸ್ಟ್ ಟೈಮ್ ನನ್ನ ಲೈಫ್ನಲ್ಲಿ ಒಬ್ಬರನ್ನ ವಾವ್ ಹೀರೋ ಅಂತ ಅಂದ್ಕೊಂಡಿದ್ದೇನೆ ದರ್ಶನ್ ಅವರು. ಇದು ಯಾವತ್ತಿಗೂ ಬದಲಾಗಲ್ಲ. ಬೇರೆಯವ್ರು ಇಷ್ಟ ಆಗ್ತಾ ಹೋಗ್ತಾರೆ ಸಿನಿಮಾಗಳ ಮೂಲಕ ಅಥವಾ ಅವ್ರು ಮಾಡೋಂಥ ಪಾತ್ರಗಳ ಮೂಲಕ. ಬಟ್ ಇವ್ರು ಒಂಥರ ಪರ್ಮನೆಂಟು, ಈ ಟ್ಯಾಟು ಥರ ಅಳ್ಸೋಕ್ಕಾಗಲ್ಲ. ಸೊ ಆ ರೀತಿಯಾಗಿ ಡಿ ಬಾಸ್ ಅವ್ರು ಇರೋದ್ರಿಂದ ಅವ್ರು ಕಂಡ್ರೆ ತುಂಬ ಇಷ್ಟ. ಸಿಂಪಲಾಗಿ ನಾವೇನಾದರೂ ಒಂದು ಮಾಡ್ಕೋಬೋದು ಅಂತಂದರೆ ನಾವು ಅದನ್ನು ಎಕ್ಸ್ಪ್ರೆಸ್ ಮಾಡೋದ್ರಲ್ಲಿ ಐ ಆಮ್ ಎಕ್ಸ್ಪ್ರೆಸಿವ್ ಪರ್ಸನ್. ಸೊ ಲೈಕ್ ನಾನು ಅದನ್ನು ಎಕ್ಸ್ಪ್ರೆಸ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಂದ್ಕೊಳ್ತೀನಿ. ಸೂಪರ್. ನಾವು ನಿಮಗೆ ನೋಡಿದ ತಕ್ಷಣ ನೆನಪಾಗೋದು ಬಿಗ್ ಬಾಸು. ಸೊ ಹಾಗಾಗಿ ಬಿಗ್ ಬಾಸ್ ಮೇಲೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಚೈತ್ರಾ ಕುಂದಾಪುರ ಅವ್ರದ್ದು, ಅಶ್ವಿನಿ ಗೌಡ ಅವ್ರದ್ದು ಒಂದಷ್ಟು ವಾರ್ ನಡೀತಾ ಇದೆ ಸ್ಟೇಟಸ್ ಮೂಲಕನೇ. ಏನು ಹೇಳ್ತಾರೆ, ಏನು ರಿಯಾಕ್ಟ್ ಮಾಡ್ತಾರೆ? ದೇವರಾಣೆ ನನಗೆ ಗೊತ್ತಿಲ್ಲದಿರೋ ವಿಷಯದ ಬಗ್ಗೆ ನೀವು ಕೇಳಿದ್ರೆ ನನಗೆ ಮಾತಾಡೋದಕ್ಕೆ ಕಷ್ಟ ಆಗುತ್ತೆ. ಅಶ್ವಿನಿ ಗೌಡ ಅವ್ರು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಆಡಿದ್ದಾರೆ, ಇನ್ನೂ ಚೆನ್ನಾಗಿ ಆಡಿರಬೇಕಾಗಿತ್ತು ಅನ್ನೋ ಒಂದು ಏನಂತಾರಲ್ಲ, ಬೀಯಿಂಗ್ ಎ ಬಿಗ್ ಬಾಸ್ ಕಂಟೆಸ್ಟೆಂಟ್ ನನಗೆ ಅವ್ರು ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಆಡಿ ಬರಬೇಕಿತ್ತು ಅನ್ನೋದು ಒಂದು ಇದಿದೆ. ಅವ್ರು ಆಲ್ರೆಡಿ ತುಂಬ ಚೆನ್ನಾಗಿ ಆಡಿದ್ದಾರೆ. ನಾನು ಅವ್ರಿಗೆ ಆ್ಯಕ್ಚುಲಿ ವಿಶ್ ಮಾಡೋದಕ್ಕೆ ಕೂಡ ಟ್ರೈ ಮಾಡಿದೆ. ಅನ್ಫಾರ್ಚುನೇಟ್ಲಿ ಅವತ್ತು ಅವ್ರ ನಂಬರ್ ಆಫ್ ಇತ್ತು, ಅದಾದಮೇಲೆ ನಾನು ಮತ್ತೆ ಪ್ರಯತ್ನ ಪಡಲಿಲ್ಲ. ಸೊ ಅಶ್ವಿನಿ ಮೇಡಮ್ ತುಂಬ ಚೆನ್ನಾಗಿ ಆಡಿದ್ದೀರಾ. ನಿಮಗೆ ಒಂದು ನನ್ನ ಕಡೆಯಿಂದ ಒಂದು ಕಂಗ್ರ್ಯಾಚುಲೇಷನ್ಸ್. ನೀವು ತುಂಬ ಹೃದಯಗಳನ್ನ ಗೆದ್ದಿದ್ದೀರಾ. ಅದು ಬಿಟ್ಟರೆ ಚೈತ್ರ ಕುಂದಾಪುರ ಅವ್ರದ್ದು ಇವ್ರದ್ದು ಏನು ಜಗಳ ಅನ್ನೋದು ನನಗೆ ಗೊತ್ತಿಲ್ಲ. ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಎರಡೂ ಗೊತ್ತಿಲ್ಲ ನನಗೆ. ಸೊ ಐ ಕ್ಯಾನ್ ನಾಟ್ ಕಮೆಂಟ್ ಆನ್ ದ್ಯಾಟ್. ಫೈನ್. ಗಿಲ್ಲಿ ಅವ್ರು ವಿನ್ ಆಗಿದ್ದು ಎಷ್ಟು ಖುಷಿ ಆಯಿತು. ಯಾಕಂದರೆ ಅಶ್ವಿನಿ ಗೌಡ ಅವರು ಒಂದು ಸ್ಟೇಟ್ಮೆಂಟ್ ಕೂಡ ಪಾಸ್ ಮಾಡ್ತಾರೆ, ಬಡವ ಕಾರ್ಡನ್ನು ಪ್ಲೇ ಮಾಡಿಕೊಂಡು ಅವರು ವಿನ್ ಆದರು ಅಂತ ಹೇಳಿ. ಏನು ಹೇಳ್ತೀರಾ ತನಿಷಾ ಅವರ ಇದ್ರ ಬಗ್ಗೆ? ಬೇಸಿಕಲಿ ಬಿಗ್ ಬಾಸ್ನಲ್ಲಿ ಯಾರು ಎಂಟರ್ಟೈನ್ ಮಾಡ್ತಾರೆ ಅವ್ರು ವಿನ್ ಆಗ್ತಾರೆ ಹೊರತು ಬೇರೆಯವರು ಏನಂತಾರಲ್ಲ ಬರೀ ಟ್ಯಾಲೆಂಟನ್ನು ನಾನು ತೋರಿಸ್ಬಿಡ್ತೀನಿ ಅಥವಾ ನಾನು ಬಡವ ಅನ್ನೋದನ್ನ ಹೇಳ್ಕೊಂಡ್ಬಿಡ್ತೀನಿ ಅಥವಾ ನಾನು ಶ್ರೀಮಂತ ಅನ್ನೋದನ್ನು ಪ್ರೆಸೆಂಟ್ ಮಾಡಿದ ತಕ್ಷಣ ಅಲ್ಲಿ ಬದಲಾಗಲ್ಲ. ಅಲ್ಲಿ ಯಾರು ಕಂಪ್ಲೀಟಾಗಿ ಫ್ರಮ್ ದ ಡೇ ಒನ್ ಎಂಟರ್ಟೈನಿಂಗ್ ಆಗಿರ್ತಾರೆ. ಆ್ಯಂಡ್ ಅದ್ರ ಜೊತೆಗೆ ಜನರ ಮನಸ್ಸನ್ನು ಗೆಲ್ಲಬೇಕು. ಗಿಲ್ಲಿಯವರು ಜನರ ಮನಸ್ಸನ್ನು ಗೆಲ್ಲೋದ್ರಲ್ಲಿ ತುಂಬ ಸಕ್ಸಸ್ಫುಲ್ ಆಗಿದ್ದಾರೆ, ತುಂಬ ಚೆನ್ನಾಗಿ ಆಡಿದ್ದಾರೆ. ಸೊ ಆಡಿರೋದಕ್ಕೇ ಗೆದ್ದಿದ್ದಾರೆ. ಆ್ಯಂಡ್ ಕೆಲವೊಬ್ಬರಿಗೆ ಒಂದು ಮಿಸ್ಕನ್ಸೆಪ್ಷನ್ ಇದೆ, ಟಾಸ್ಕ್ ಚೆನ್ನಾಗಿ ಮಾಡಿದ ತಕ್ಷಣ ಗೆದ್ದು ಬಿಡ್ತಾರೆ
ಅನ್ನೋವಂಥದ್ದು. ಬಟ್ ಅಲ್ಲೇ ನಮಗೂ ಕೂಡ ಅಂದರೆ ನಮ್ಮ ಸೀಸನ್ನಲ್ಲಿ ನಮಗೂ ಕೂಡ ಹೇಳಿದ್ರು ಒಂದು 30% ಕೌಂಟ್ ಆಗ್ಬೋದು, ಇಲ್ಲ ಅಂತೇನಲ್ಲ. ಬಟ್ ಹಿಂದೆ ಮುಂದೆ ನೀವು ಹೆಂಗೆ ಬಿಹೇವ್ ಮಾಡ್ತೀರಾ ಅನ್ನುವಂಥದ್ದು ಕನ್ಸಿಡ್ರೇಷನಲ್ಲಿ ಬರುತ್ತೆ ಅಂತ. ಸಿ ಎವ್ರಿಬಡಿ ವಿಲ್ ಹ್ಯಾವ್ ಬ್ಯೂಟಿಫುಲ್ ಪರ್ಸ್ನಾಲಿಟೀಸ್, ಬಟ್ ಗೆಲ್ಲಬೇಕು ಅಂತ ಬಂದಾಗ ಒಬ್ಬೊಬ್ರದ್ದು ಒಂದೊಂದು ರೀತಿಯಲ್ಲಿ ಒಂದು ಗೆಲುವಿರುತ್ತೆ. ಐ ಥಿಂಕ್ ಗಿಲ್ಲಿ ಅವ್ರನ್ನ ನೋಡಿದಾಗ ಒಂದು 4-5 ಪರ್ಸ್ನಾಲಿಟೀಸ್ ಮಿಕ್ಸ್ ಮಾಡಿ ಒಂದು ಮರ್ಜ್ ಮಾಡಿ ಒಂದು ಗೊಂಬೆನ ಹೊರಗೆ ಹಾಕಿದ್ರೆ ಹೆಂಗಿರ್ತಾರೆ ಆ ಥರ ಇದ್ದಾರೆ. ಬಿಗ್ ಬಾಸ್ಗೆ ಹೆಂಗೆ ಬೇಕು ಹಂಗೆ ಆಡಿದ್ದಾರೆ ಅವರು, ಆ್ಯಂಡ್ ಅವ್ರು ಗೆದ್ದಿದ್ದಾರೆ. ಗೆದ್ದಿರೋದನ್ನ ಆಚೆ ಕೂಡ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ, ಆ್ಯಂಡ್ ಹಿ ಈಸ್ ಆಲ್ಸೋ ಎಂಜಾಯಿಂಗ್ ಇಟ್. ಅದಕ್ಕಿಂತ ಇನ್ನೇನು ಬೇಕು. ಆ್ಯಂಡ್ ಅವರ ಫ್ಯಾನ್ಸ್ಗಳು ಟ್ಯಾಟೋ ಹಾಕ್ಸ್ಕೊಂಡಿರೋದು ಆಗಿರ್ಬೋದು, ಆಮೇಲೆ ಬಹಳಷ್ಟು ಜನ ಅಭಿಮಾನಿಗಳು ಅವ್ರನ್ನ ಇಷ್ಟಪಡೋದಾಗಿರ್ಬೋದು. ಭಾಳ ಜನ ಹೇಳ್ತಾ ಇದ್ರು ಕಳೆದ ಸೀಸನಲ್ಲೂ ಕೂಡ ಇಷ್ಟು ಕ್ರೇಜ್ ಇರಲಿಲ್ಲ ಬಿಗ್ ಬಾಸ್ ಬಗ್ಗೆ, ಬಟ್ ಈ ಬಾರಿ ಅಷ್ಟು ಕ್ರೇಜ್ ಇತ್ತು ಅಂತ ಹೇಳಿ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಒಬ್ಬ ಸ್ಟಾರ್ ಅಂತ ಹುಟ್ಕೋತಾನೆ ಅಂತಂದರೆ ಅಲ್ಲಿಂದನೇ ಶುರುವಾಗುತ್ತೆ. ಒಬ್ಬರು ಟ್ಯಾಟೋನ ಹಾಕೊತಾ ಇದ್ದಾರೆ ಅಂತಂದರೆ ತುಂಬ ಜನ ಟ್ಯಾಟೋ ಹಾಕೊಳ್ಳೋದ್ರ ಬಗ್ಗೆ ನಾನು ಕೇಳಿದ್ದೀನಿ. ಹೆಸರು ಬರ್ಸ್ಕೊಳ್ಳೋದಾಗಿರ್ಬೋದು, ಟ್ಯಾಟೋ. ಐ ಆಮ್ ಅ ಲಿಟಲ್ ಅವೇ ಫ್ರಮ್ ಟ್ಯಾಟೂ ಥಿಂಗ್ಸ್. ನಾನು ಅದನ್ನು ಎಲ್ಲೂ ಎಂಟರ್ಟೈನ್ ಮಾಡಲ್ಲ, ನಾನು ಅದ್ರ ಸವಾಸಕ್ಕೆ ಹೋಗಲ್ಲ. ಸೊ ಐ ಆಮ್ ಲಿಟಲ್ ಅವೇ ಫ್ರಮ್ ಟ್ಯಾಟೂಯಿಂಗ್ ಥಿಂಗ್. ಬಟ್ ಏನಂದರೆ ಅಭಿಮಾನ ಶುರುವಾಗೋದೇ ಅಲ್ಲಿ. ಇವಾಗ ನಾನು ಪೇನ್ಲೆಸ್ ಅಂತ ಹೇಳ್ಬೋದು. ಸೊ ಬಾಸ್ ಅಂತ ಬರ್ಸ್ಕೊಂಡೆ, ಡಿ ಬಾಸ್ ಹ್ಯಾಪಿ ಬರ್ತ್ಡೇ ಅಂತ ಅಂದ್ಕೊಂಡೆ. ನನ್ನ ಖುಷಿಗೆ ನನಗೆ ಇಷ್ಟೇ ಮಾಡೋಕ್ಕಾಗೋದು ಅಂತ ಅಂದ್ಬಿಟ್ಟು ನಾನು ಇದನ್ನು ಮಾಡಿಕೊಂಡ್ರೆ. ಬಟ್ ದಿಸ್ ಇಸ್ ನಾಟ್ ಹರ್ಟಿಂಗ್ ಎನಿಬಡಿ. ಸೊ ಹರ್ಟ್ ಆಗೋಂಥ ಯಾವ ಕೆಲಸನೂ ಯಾರು ಮಾಡಬಾರ್ದು ಇಸ್ ವಾಟ್ ಐ ಪರ್ಸ್ನಲಿ ಫೀಲ್. ನಾನು ಸ್ವಲ್ಪ ಅವೇ ಅದರಿಂದ. ಬಟ್ ಅಭಿಮಾನ ಅನ್ನೋದು ಅಂಥ ಕಡೆಯಿಂದನೇ ಶುರು ಆಗುತ್ತೆ. ಸೊ ಎಲ್ಲ ಅಭಿಮಾನಿಗಳಿಗೂ ಒಂದೊಂದು ರೀತಿ ಇರುತ್ತೆ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋ ಅಂಥದ್ದು. ಗಿಲ್ಲಿನ ತುಂಬ ಹತ್ತಿರದಲ್ಲಿ ನೋಡಿ ನಮ್ಮ ಮನೆ ಹುಡುಗ ಅಂತ ಅಂದ್ಕೊಂಡು ಅವ್ರು ಅಷ್ಟು ಇಷ್ಟಪಟ್ಟಾಗ ಅದನ್ನು ಎಲ್ಲರೂ ಆಕ್ಸೆಪ್ಟ್ ಮಾಡ್ಕೋಬೇಕು ಇಸ್ ವಾಟ್ ಐ ಥಿಂಕ್. ಆ್ಯಂಡ್ ಬಟ್ ಬಿಗ್ ಬಾಸ್ ಅನ್ನೋದು ಏನಾಗ್ಬಿಡುತ್ತೆ ಅಂತಂದರೆ ಸ್ವಲ್ಪ ಟೆಂಪರರಿ ಆಗಿಬಿಡುತ್ತೆ. ನಮ್ಮ ಒಪಿನಿಯನ್ಸು ಕೆಲವರು ಆಚೆ ಬಂದು ಮಾತಾಡಿದಾಗ ಬದಲಾಗ್ಬಿಡುತ್ತೆ. ಆವಾಗ ರಿಗ್ರೆಟ್ ಮಾಡೋ ಅಂಥದ್ದು ಆಗಿರಬಾರ್ದು ಅಷ್ಟೇ. ಇದ್ರ ಮೇಲೆ ಒಂದು ಪ್ರಶ್ನೆ, ಸಂಗೀತ ಅವ್ರ ಜೊತೆ ಹೇಗಿದ್ದಾರೆ? ಹೇಗಿದ್ದಾರೆ ಈಗ ತನಿಷ್ ಅವರು ಅಂತ? ಅಂದ್ರೆ ಜಗಳ ಇತ್ತಲ್ಲ? ಇಲ್ಲಪ್ಪ, ಯಾವ ಜಗಿಸಿ ಜಗಳ ಎವ್ರಿ ಡೇ ಆಡ್ತಾ ಇದ್ವಿ ನಾವಲ್ಲಿ. ಜಗಳ ಎಲ್ಲ ಆಚೆ ಬಂದು ನಾವು ನೆನಪಲ್ಲಿ ಇಟ್ಕೋತೀವಿ ಅಂತಂದರೆ ಏನೋ ತುಂಬ ಹರ್ಟ್ ಆಗಿರುತ್ತೆ ಅಂತ ಅರ್ಥ. ಸೊ ಹರ್ಟ್ ಆಗಿದ್ದಾಗ ನಾವು ಮಾತಾಡೋದಕ್ಕೆ ಇಷ್ಟಪಡೋದು ಸ್ವಲ್ಪ ಕಡಿಮೆನೇ ಆಗುತ್ತೆ. ಬಟ್ ಹಂಗನ್ಬಿಟ್ಟು ವೈರತ್ವ ಇಲ್ಲ. ಸೊ ಮಾತಾಡೋದಕ್ಕೆ ಸ್ವಲ್ಪ ಕಷ್ಟಪಡ್ತಿರ್ಬೋದು, ಬಟ್ ವೈರತ್ವ ಇಲ್ಲ ಅಷ್ಟೇ ಹೇಳ್ಬೋದು, ಇನ್ನೇನಿಲ್ಲ. ಥ್ಯಾಂಕ್ ಯು ತನಿಷ್ ಅವರೇ. ಆಲ್ ದ ವೆರಿ ಬೆಸ್ಟ್. ಪೀಪಲ್ I don't hate people, but I cannot be friend again with the same person. ಅದು ಸ್ವಲ್ಪ ಕಷ್ಟ ನನಗೆ. ಬಟ್ ನಮಗೆ ಗೊತ್ತು ತನಿಷ್ ಅವ್ರು ಯಾವ ರೀತಿ ಅಂತ. ಯು ಆರ್ ವೆರಿ ಡೌನ್ ಟು ಅರ್ತ್ ಪರ್ಸನ್, ಜೊತೆಗೆ ತುಂಬ ಸ್ವೀಟೆಸ್ಟ್ ಪರ್ಸನ್ ನೀವು. ಆಲ್ ದ ವೆರಿ ಬೆಸ್ಟ್ ತನಿಷ್ ಅವರೇ. ಆ್ಯಂಡ್ ಇಷ್ಟೊತ್ತು ಮಾತಾಡೋದಕ್ಕೆ ಸುಮನ್ ಟಿವಿ ಜೊತೆಗೆ ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಇದಾಗಿತ್ತು ತನಿಷ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆ ಪೂಜಾ ಶಿವಕುಮಾರ್. ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9686376663.